ಜನವರಿ 1818 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೇಶ್ವೆಗಳ ಮರಾಠ ಸಾಮ್ರಾಜ್ಯದ ನಡುವೆ ನಡೆದ ಯುದ್ಧವಾಗಿದ್ದು ದಲಿತ ಮಹರ್ ಸೈನಿಕರು ಪೇಶ್ವೆಗಳ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದ್ದಾರೆ. ಇದು ದಲಿತರ ಸ್ವಾಭಿಮಾನದ ಸಂಕೇತವಾಗಿ ಮಾರ್ಪಟ್ಟಿದ್ದು ಈ ದಿನವನ್ನು ಕೋರಗಾಂವ್ ವಿಜಯೋತ್ಸವವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಹಾಡ್ಲಿ ಸುರೇಶ್ ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ಯುದ್ಧದಲ್ಲಿ ಸಣ್ಣ ಸಂಖ್ಯೆಯ ಬ್ರಿಟಿಷ್ ಪಡೆ ದಲಿತ ಮಹರ್ ಸೈನಿಕರೊಂದಿಗೆ ಸೇರಿ ಪೇಶ್ವೆಗಳ ದೊಡ್ಡ ಸೈನ್ಯವನ್ನ ಸೋಲಿಸಿತ್ತು. ಈ ವಿಜಯವು ಪೇಶ್ವೆಗಳ ಆಳ್ವಿಕೆಗೆ ಅಂತ್ಯ ಹಾಡಿತು ಮತ್ತು ದಲಿತರು ಇದನ್ನ ತಮ್ಮ ವಿಮೋಚನೆಯ ಸಂಕೇತವಾಗಿ ಆಚರಣೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ರಂಗಸ್ವಾಮಿ, ಎನ್ಎಲ್ ಬರಸ್ರಾಜ್, ಸಿದ್ದರಾಜು, ಯತೀಶ್, ಜಯರಾಜು ಸೇರಿದಂತೆ ಅಹಿಂದ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಭವನ್ ಟಿವಿ, ಮಂಡ್ಯ. ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಮಹಾರ್ ಯೋಧರಿಗೆ ಅಂಬೇಡ್ಕರ್ಗೆ ಆತ್ಮೀಯ ಬಂಧುಗಳೇ, ಇವತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಸಿಪಿಐ ಸಂಘಟನೆ ಮತ್ತೆ ಅಲ್ಪಸಂಖ್ಯಾತರ ಸಂಘಟನೆ, ಅಹಿಂದ ಸಂಘಟನೆಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಬಂಧುಗಳೇ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ತಮ್ಮ ಮನೆಯಲ್ಲಿ ಏನು ವೀರ ಮಹಾರ್ ಯೋಧರಿದ್ದಾರೆ, ಸಿದ್ಧಿನಾಯಕನಂತ ವೀರ ಯೋಧ ಮಹಾರಿದ್ದಾರೆ, ಅಂತ ನಾಯಕನ ಬೆಳೆಸುವಂತ ಗುಣ ನಮ್ಮಲ್ಲೆಲ್ಲರಲ್ಲೂ ಬರಬೇಕು ಬಂಧುಗಳೇ. ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಿದ್ದಂತ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ಅದರಲ್ಲೂ ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು ಎಲ್ಲರೂ ಕೂಡ ಒಳಗೂಡಿ ಇವತ್ತು ನಾವು ಮಳವಳ್ಳಿಯಲ್ಲಿ ವಿಜೃಂಭಣೆಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಬಂಧುಗಳೇ. ಆದ್ರೆ ಈ ಸಂದರ್ಭದಲ್ಲಿ ನಾವು ಇನ್ನೂ ಅತಿ ಹೆಚ್ಚಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಸಾಮಾನ್ಯರು ಸೇರಿ ನಾವು ಆಚರಿಸಬೇಕು. ಜೊತೆಗೆ ನಾನು ಕೇಳ್ಕೊಳ್ಳಾದ್ರೂ ಇಷ್ಟೇನೆ ಬಂದು ಏನು ಇವತ್ತು 28 ಕಿಲೋಮೀಟರ್ ನಡ್ಕೊಂಡು ಹೋಗಿ 500 ಮಹಾರ್ ಯೋಧರು 28,000 ಸೈನಿಕರನ್ನ ಸದೆಬಡಿದು ನಮ್ಗೆ ಜಯ ತಂದು ಕೊಟ್ಟದ್ದು ಇತಿಹಾಸ ಪುಟದಲ್ಲಿ ನಾವು ಬಂಧುಗಳೇ. ಅದು ನಮ್ಗೆ ಗೊತ್ತಾಗೋದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಮಾತ್ರ, ಇಲ್ಲದ್ರೆ ನಮ್ಗೆ ಗೊತ್ತಾಯ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸ್ತಂಭದ ಹತ್ರ ಹೋಗಿ ಅವ್ರ ನಮನಗಳನ್ನ ಸಲ್ಲಿಸ್ತಾ ಹೋಗಿದ್ರೆ ಇವರ ವೀರ ಮಹಾ ಯೋಧರು ಯಾರು ಅನ್ನೋದು ನಮ್ಗೆ ಗೊತ್ತಾಗ್ತಿರಲಿಲ್ಲ ಬಂಧುಗಳೇ. ಆ ಸಂದರ್ಭದಲ್ಲಿ ನಮ್ಗೆ ಮನಗಂಡಂತ ಬಾಬಾ ಸಾಹೇಬ್ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ವೀರ ಮಹಾರ್ ಯೋಧರಂತ ಮಕ್ಕಳನ್ನ ನಾವು ತಯಾರು ಮಾಡಬೇಕು. ಮುಂದಿನ ದಿನ ನಾವು ಹೋರಾಡಬೇಕಾದ್ರೆ ಅಂತ ಯೋಧರ ಮಕ್ಕಳು ಬೇಕೇ ಬೇಕು ಬಂಧುಗಳೇ. ಇವತ್ತು ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ನಮಗೆ ಏನು ಹಿಂದುಳಿದ ವರ್ಗ, ಅಹಿಂದ ವರ್ಗ ಮತ್ತೆ ದಲಿತ ಸಮುದಾಯಗಳಿಗೆ ತೀರ ಒಳಗೆ ನೋವು ಉಂಟಾಯ್ತಾ ಇದೆ, ಅನ್ಯಾಯ ಆಯ್ತಾ ಇದೆ. ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದ್ಗೂಡಿ ನಮ್ಮ ಹೋರಾಟವನ್ನ ಇದೇ ರೀತಿಯಲ್ಲಿ ನಾವು ನಮ್ಮ ಮಳವಳ್ಳಿ ತಾಲೂಕಿನಿಂದ ದಿಟ್ಟ ಹೋರಾಟವನ್ನ ಪ್ರಾರಂಭ ಮಾಡ್ಲಿಕ್ಕೆ ನಾವು ಇದೊಂದು ಮುನ್ನಡಿ ಅನ್ನುವಂಥದ್ದು ನನಗೆ ಮನಗಂಡಿದೆ ಬಂದಿದೆ. ಆದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ